स्वागत है आपका बी न्यूज नेशन में। मैं हूं आबिद हुसैन शेख। धर्मराज एनकाउंटर केस में पीएसआई गोपाल हल्लूर से सीओडी की पूछताछ जारी। महादेव सौकार बैरगोंड पर भी शिकंजा कसने की तैयारी। 30 अक्टूबर 2017 को हुए धर्मराज एनकाउंटर केस में आरोपी के भाई गंगाधर चर्चान के 7 महीने से लापता होने पर मां विमलाबाई की शिकायत, हनुमंत पुजारी और उसका साथी सिद्धगोन टिक्कंडी की गिरफ्तारी, पुलिस के 3 लोगों के शामिल होने का आरोप और बैरगोंड सौकार पर शिकंजा कसने की बात को लेकर मामले की गंभीरता को देखते हुए आईजीपी आलोक कुमार ने इस केस को सीओडी को सौंपने की बात कही थी। उसी के चलते सीओडी पीएसआई हल्लूर की पूछताछ शुरू की है। इसी दौरान मीडिया से बात करते हुए आईजीपी आलोक कुमार ने कहा कि मामले की छानबीन जारी है, दोषियों को हरगिज बख्शा नहीं जाएगा, चाहे जितना भी असर और रसूख रखने वाला ही क्यों न हो। इसके बाद महादेव सौकार के ठिकानों पर पहुंची पुलिस जानकारी के लिए। अब देखना होगा क्या पुलिस विभाग इस मामले में क्या नतीजा निकालती है। सीओडी पीएसआई हल्लूर को क्लीन चिट देती है या मामला फिर एक नया मोड़ लेगा, ये तो वक्त ही बताएगा। हाँ सर, ಏನಾಗಿದೆ? ಅಲ್ಲ ಏನಾಗಿದೆ? ನೋವು ಚಲ್ ಮಾಡ ಯಾರು ಯಾರು? ಹಾ, ಯಾಕೆ? ಮಕ್ಕಳಿಗೆ ಹೊಡೆದಿದ್ದೀರಾ? ಹಾ, ಯಾವಾಗ ಆಗಿದೆ? ಏಪ್ರಿಲ್ 2ನೇ ತಾರೀಕಿಗೆ ಸರ್. ನೀವು ಎಸ್ಪಿಗೆ ಇದು ಕೊಟ್ಟಿನಿ ಸರ್. ಸಂಗೀತ ಮೇಡಮ್ ಅವರಿಗೆ ಕೊಟ್ಟಿನಿ ಸರ್. ಅಲ್ಲಿ ಆನಂದ ಕರ್ಕೊಂಡು ಹೋಗಿ ಎಸ್ ಪಿ ಮೇಡಮ್ ಇದು ಆನಂದ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಸರ್. ಅಲ್ಲಿ ನಿಮಗೆ FIR ಮಾಡಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ಏನು ಮಕ್ಕಳು ಕೊಡ್ತಾರೆ? FIR ಮಾಡಿಸ್ತಾರೆ ಅಂತ ಅಂತಾರೆ. ಮತ್ತು ವಾಪಸ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಕರ್ಕೊಂಡವ್ರಲ್ಲಿ ಇರೋದ್ರಿ ಪೊಲೀಸರಿಗೆ ಹಾಕಿ ಹೆದರಿಕೆ ಹಾಕ್ತಾರೆ ಸರ್. ಇವಿದೆ ಸರ್ ನನ್ನ ಹತ್ರ, ಅದು ಪೊಲೀಸರು ಹೆದರಿಕೆ ಹಾಕಿದ್ರಿ. ನನ್ನ ಹತ್ರ ವಿಡಿಯೋ ಇದೆ ಸರ್. ಅದು ನಿಂದರ ಆಗೋಲಿ ನಂದರ ಆಗೋಲಿ ತಿಂಡಿನೇ ಆಗೋಲಿ ಹಿಂಗೆ ಮಾತಾಡಿದ್ರೆ ಸರ್. ಅದ್ರೊಳಗೆ ಕೆಲವೊಂದು ಅವ್ರಿಗೆ ನಿಮಗೆ ಹೊಡೆದಿದ್ರೆ ಯಾಕೆ? ಅದು ನಮ್ಗೆ ಚಿಂತನೆ ಇದೆ. ಟೀಚರ್ಗೆ ಯಾಕೆ ಹೊಡಿತಾರೆ ಜನ? ಸರ್ ಅದು ನನಗೆ ನ್ಯಾಯ ಬೇಕು ಸರ್, ತನಿಖೆ ಆಗ್ತದೆ ಸರ್. ಫಸ್ಟ್ ತನಿಖೆ ನಾವು ಮಾಡಿಸಿ ಅದು ಫಸ್ಟ್ ಪ್ರಶ್ನೆ ಕೊಡ್ತೀವಿ ಕೇಳ್ತೀನಿ. ಅದು ನಿಮಗೆ ಯಾಕೆ ಹೊಡೆದಿದೆ? ನನಗೆ ಗೊತ್ತಿಲ್ಲ ಟೀಚರ್ಗೆ ಯಾಕೆ ಹೊಡಿತಾರೆ? ಯಾಕೆ ಕೊಡಬೇಕು ಸರ್? ತನಿಖೆ ಆಗ್ಬೇಕು ಸರ್. ಅಲ್ಲ ಅದು ಸರಿ ರೀ, ತನಿಖೆ ಆಗ್ಬೇಕು ಸರಿ. ಫಸ್ಟ್ ಒಂದು ಹೇಳಿ, ಟೀಚರ್ಗೆ ಜನ ಹಂಗೆ ಹೊಡಿತಾರೆ, ಕಾರಣ ಏನು? ಗೊತ್ತಿಲ್ಲ ಸರ್. ನಾನು ಅದು ಹೇಗೆ? ಸ್ಕೌಟ್ಸ್ ತರಬೇತಿ ಕೇಂದ್ರದವ್ರು ಸರ್. ಹಾ, ಅಡಿಗೆ ಸರಿಯಾಗಿ ಮಾಡಿ ಹಾಕಿಲ್ಲ ಅಂತಂದ್ರೆ ಅವ್ರಿಗೆ ಕೇಳ್ಬೇಕು ಸರ್. ತರಬೇತಿ ಕೇಂದ್ರದವ್ರಿಗೆ ಹೆಡ್ ಮಾಸ್ಟರ್ ಕೇಳ್ಬೇಕ್ರಿ. ನೀವು ಏನಾಗಿದ್ರಿ ತರಬೇತಿ ಕೇಂದ್ರದಲ್ಲಿ? ಸ್ಕೌಟ್ ಮಾಸ್ಟರ್ ಆಗಿದೆ ಸರ್. ಸ್ಕೌಟ್ ಮಾಸ್ಟರ್. ಸೊ ಅಲ್ಲಿ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಅದ್ರ ಸಲುವಾಗಿ ನಿಮ್ಗೆ ಹಾಂ ಹೊಡೆದಿದ್ದಾರೆ? ಹಾಂ ರೀ, ಅವ್ರು ಹಂಗೆ ಹೇಳ್ತಾರೆ ಸರ್, ಹಿಂಗೆ ಹೊಡೆದಾರ ಅಂತ ಹೇಳಿ. ಅದ್ರ ಸಲುವಾಗಿ ನನಗೆ ಬಂದು ಹೊಡೆದಾರ ಅಂತ ಹೇಳ್ತಾರೆ. ನಾವು ಮಕ್ಳಿಗೆ ಹೊಡೆದ ನೋಡ್ತೀನಿ. ನೀವು SP ನೀವು ಸರಿ, ನೀವು ಫಸ್ಟ್ ನೀವು ಇದರ ಜೊತೆಗೆ ಭೇಟಿ ಆಗ್ಬೇಕು, ನಮ್ಗೆ ತೋರಿಸ್ಬೇಕು. ಎಲ್ಲ ಇದೆ ಸರ್. ನಾನು ರಿಜಿಸ್ಟರ್ ಪೋಸ್ಟ್ ಮಾಡೀನಿ. ಅಲ್ಲ ನೋಡ್ರಿ, ರಿಜಿಸ್ಟರ್ ಪೋಸ್ಟ್ ನೀವು ಮಾಡಿದ್ರದು ಆಗಲ್ಲ. ನೀವು ಭೇಟಿ ಮಾಡಿ. 3 ಸಲ ಭೇಟಿ ಮಾಡೀನಿ ಸರ್. ಹೋಗಿ ನೀವು ಹೋಗಿ ನಾಳೆ ಇದೆಲ್ಲ ನಾಳೆ ಹೋಗಿ ಭೇಟಿ ಮಾಡಿ, ನಾನು ಹೇಳ್ತೀನಿ. ಬಂಧಿಸಿದ್ದೀವಿ. ಅವತ್ತು ತೀವ್ರ ವಿಚಾರಣೆ ನಡೀತಾ ಇದೆ. ಆದರೆ ಈಗ ತನಿಖೆ ಹಂತದಲ್ಲಿ ಇದೆ ಏನೇನಿದೆ, ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಯಾರ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾನೆ, ಯಾರ್ಯಾರ್ದು ಕೈವಾಡಿದೆ ಹಿಂದುಗಡೆ, ಎಲ್ಲರ ಬಗ್ಗೆ ಏನಿದೆ ಕೂಲಂಕಷವಾಗಿ ವಿಚಾರಣೆ ನಾವು ಈಗ ಮಾಡ್ತಾ ಇದ್ದೀವಿ. ಜನರು ಇಲಾಖೆ ಅಧಿಕಾರಿಗಳ ಮೇಲೆ ಸಂಶಯ ಕೊಡೋ ಹಾಗೆ ನೋಡ್ರಿ, ಅದು ಎಲ್ಲ ನಾವು ಇದು ಅದರ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ. ನಾವು ಹೇಳಿದ್ದೀವಿ ನಿಮಗೆ, ಕನ್ನಡದಲ್ಲಿ ಹೇಳಿದ್ದೇನೆ, ಯಾರು ಸಂಶಯಾಸ್ಪದ ಇದ್ದಾರೆ, ಯಾರ್ದು ಕೈವಾಡಿರ್ಬೋದು, ಯಾರ್ದು ಇನ್ವಾಲ್ವ್ಮೆಂಟ್ ಇರ್ಬೋದು, ಎಲ್ಲದೂ ಕೂಲಂಕಷವಾಗಿ ನಾವು ವಿಚಾರಣೆ ನಾವು ಮಾಡಿಕೊಂಡು ಈಗ ಯಾರು ಇವರು ಇದ್ದಾರೆ ಅವರು ಇದ್ದಾರೆ ಈ ಹಂತದಲ್ಲಿ ನಾವು ಹೇಳೋದು ಅದು ಸರಿಯಾಗುತ್ತೆ. ಅಪರಾಧಿಗಳು ಏನು ನೀವು ಕೊಟ್ಟಿದ್ದಾರೆ? ಅಪರಾಧಿಗಳು ಆರೋಪಿಗಳು ಅಲ್ಲ, ಅದು ನಾವು ತನಿಖೆಗೂ ಹಂತ ಹಂತವಾಗಿ ಹೇಳೋದು ಸರಿಯಾಗಲ್ಲ. ಅವ್ರು ಏನಿದೆ ಅದು ಬೇರೆ ಹಂತದ್ದು ಎಫೆಕ್ಟ್ ಆಗುತ್ತೆ. ಪ್ರಕರಣ ಈಗ ದಾಖಲೆ ಆಗಿದೆ. ಆ ದಾಖಲೆ ಪ್ರಕಾರ ಇಬ್ಬರು ಸಂಕಿತರಿಗೆ ನಾವು ಈಗ
ಬಂಧಿಸಿದ್ದೀವಿ. ಅವತ್ತು ತೀವ್ರ ವಿಚಾರಣೆ ನಡೀತಾ ಇದೆ. ಆದರೆ ಈಗ ತನಿಖೆ ಹಂತದಲ್ಲಿ ಇದೆ ಏನೇನಿದೆ, ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಯಾರ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾನೆ, ಯಾರ್ಯಾರ್ದು ಕೈವಾಡಿದೆ ಹಿಂದ್ಗಡೆ, ಎಲ್ಲರ ಬಗ್ಗೆ ಏನಿದೆ ಕೂಲಂಕಷವಾಗಿ ವಿಚಾರಣೆ ನಾವು ಈಗ ಮಾಡ್ತಾ ಇದ್ದೀವಿ. ಸರ್, ಈ ಜನರು ಇಲಾಖೆ ಅಧಿಕಾರಿಗಳ ಮೇಲೆ ಸಂಶಯ ಪಡೋ ಹಾಗೆ ನೋಡ್ರಿ, ಅದೆಲ್ಲ ನಾವು ಅದರ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ. ನಾವು ಹೇಳಿದ್ದೀವಿ, ನಿಮಗೆ ಕನ್ನಡದಲ್ಲಿ ಹೇಳಿದ್ದೇನೆ ಕಿ ಯಾರು ಸಂಶಯಾಸ್ಪದ ಇದ್ದಾರೆ, ಯಾರ್ದು ಕೈವಾಡಿರ್ಬೋದು, ಯಾರ್ದು ಇನ್ವಾಲ್ವ್ಮೆಂಟ್ ಇರ್ಬೋದು, ಎಲ್ಲರದು ಕೂಲಂಕಷವಾಗಿ ನಾವು ವಿಚಾರಣೆ ನಾವು ಮಾಡಿಕೊಂಡು ಈಗ ಯಾರು ಇವರು ಇದ್ದಾರೆ ಅವರು ಇದ್ದಾರೆ ಈ ಹಂತದಲ್ಲಿ ನಾವು ಹೇಳೋದು ಅದು ಸರಿಯಾಗೋದಿಲ್ಲ. ಸಿಕ್ಕಂತ ಅಪರಾಧಿಗಳು ಏನು ನೀವು ಕೊಟ್ಟಿದ್ದಾರೆ? ಈಗ ಅಪರಾಧಿಗಳು ಏನು ಆರೋಪಿಗಳು ಏನಾದರೂ ನೀವು ಕೊಟ್ಟಿದ್ದಾರೆ? ಅಲ್ಲಲ್ಲ, ಅದು ನಾವು ತನಿಖೆದು ಎಲ್ಲ ಹಂತವಾಗಿ ಹೇಳೋದು ಸರಿ ಆಗಲ್ಲ. ಅವ್ರು ಏನಿದಕ್ಕೆ ಅದು ಬೇರೆ ಹಂತದ್ದು ಎಫೆಕ್ಟ್ ಆಗುತ್ತೆ. ಅಲ್ಲಿಂದ ನಾವು ಹೇಳಿದರೆ ಬಹಿರಂಗವಾಗಿ ಅದು ಬೇರೆ ಮುಂದಿನ ಹಂತ ಮತ್ತೆ ಇದು ಆಗುತ್ತೆ. ಯಾವುದೇ ಇದಕ್ಕೆ ನಾವು ಕೂಲಂಕಷವಾಗಿ ಮತ್ತೆ ಇದು ಮಾಡ್ತಾ ಇದ್ದೀವಿ. ಈ ಏನವರು ಹೇಳಿದ್ದಾರೆ ಅವ್ರದ್ದು ಹೇಳಿಕೆ ಆಧಾರ ಮೇಲೆ ಯಾವ ರೀತಿ ತನಿಖೆ ಮಾಡಬೇಕು. ನಮ್ಮ SP ನೇತೃತ್ವದಲ್ಲಿ ಅವರು ಎಲ್ಲ ಹಗಲಿರುಳಿ ಅವರು IO ಇನಾಮದಾರ್ ಇದ್ದಾರೆ, ಮತ್ತು ಇವರು ಚಿಕ್ಕೋಡಿ ಎಲ್ಲ ಸಹಾಯ ಶಂಕರಗೌಡ ಎಲ್ಲ ಟೀಮ್ ನಾವು ಮಾಡಿದ್ದೀವಿ. ಆಫೀಸರ್ದು ಟೀಮ್ ಇದೆ, ಅವರು ಮಾಡ್ತಾ ಇದ್ದಾರೆ. ಈಗೇನು ಸ್ಥಳಕ್ಕೆ ಹೋಗೋದು ಅದು ಹೋಗ್ತೀನಿ, ಅದು ದಯವಿಟ್ಟು ನೀವು ಬರೋದು ಬೇಡ, ಸುಮ್ಮನೆ ಸರಿ ಆಗಲ್ಲ. ಸರಿ. ಅಲ್ಲ, ಅಷ್ಟೇ ಸತ್ಯಾಂಶ ಏನಿದೆ ಹೊರಗಡೆ ತೆಗಿಬೇಕು ಅಷ್ಟೇ. ಬೇಗ ನಮ್ದು ಏನು ಇಂಟ್ರೆಸ್ಟ್ ಮತ್ತು ನಾವು ಇನ್ನೊಂದು ಇಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಈ ಭಾಗದಲ್ಲಿ. ಆಗಸ್ಟ್ ಜುಲೈ ತಿಂಗಳ ಇಮ್ರಾನಿಗೆ ಬಂದು ನಾವು ಈಗ ಚರ್ಚೆಗೆ ಅಲ್ಲಿ ಶಾಶ್ವತವಾಗಿ ಇದು ಬಗೆಹರಿಸಲಿಕ್ಕೆ ಮುಗಿಸ್ಲಿಕ್ಕೆ ನಾವು ಇತ್ಯರ್ಥ ಆಗಬೇಕು. ಇದು ಏನು ನಡೀತಾ ಇದೆ 30-40 ವರ್ಷ, ಅದು ನಾವು ಬಂದ್ ಮಾಡಿಸ್ಲಿಕ್ಕೆ ನಾವು ಇಡೀ ಆಗ ಜನ ಕರೆಸಿ ಎಲ್ಲ ಮುಗಿಸಿ ಅದೇನಾದರೂ ಅದು ನಾವು ಮಾಡ್ತೀವಿ. ಯಾಕಂದರೆ ಈ ಸುಮ್ಮನೆ ಅರೆಸ್ಟ್ ಮಾಡಿದರೆ ಗುಂಡು ಹಾಕಿದರೆ ಇದು ಪರಿಹಾರ ಇಲ್ಲ, ಶಾಸ್ತ್ರ ಪರಿಹಾರ ನಿಲ್ಲಬೇಕು. 21ನೇ ಶತಮಾನದಲ್ಲಿ ಹೌದು ಸರ್, ಯಾವುದೂ ಈ ರೀತಿ ಸರಿ ಇಲ್ಲ. ಥ್ಯಾಂಕ್ ಯು ಸರ್. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।